ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಇಂದ ಪವರ್ ಶೇರಿಂಗ್ ಫೈಟ್ ಮುಂದುವರೆದಿದೆ. ಸಿಎಂ ಪಟ್ಟಕ್ಕೇರೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕರೂ ಕೂಡ ಕುರ್ಚಿ ಚರ್ಚೆ ಕೂಡ ನಡೆದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಸ್ಸಾಂ ಚುನಾವಣೆ ಸಂಬಂಧ ಚರ್ಚೆಗೆ ಸೀಮಿತವಾಗಿದೆ ಸಭೆ. ಈ ವೇಳೆ ಡಿಕೆ ಶಿವಕುಮಾರ್ ಮೇಲೆ ಗರಂ ಆದ್ರ ಖರ್ಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ ಖರ್ಗೆ ಟಾಕ್ ಫೈಟ್ ನ ಇನ್ಸೈಡ್ ಸ್ಟೋರಿ ನೋಡಿ. ಹೈಕಮಾಂಡ್ ನಾಯಕತ್ವ ಬದಲಾವಣೆ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಯಾವಾಗ ನಾಯಕತ್ವ ಬದಲಾವಣೆ ಚರ್ಚೆಗಳು ಆರಂಭ ಆಯಿತೋ ಅವತ್ತಿನಿಂದ ಹೇಳ್ಕೊಳ್ತಾನೆ ಬರ್ತಾ ಇದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಜೊತೆಗೆ ಯಾವುದೇ ಚರ್ಚೆ ಬೇಡ, ಸ್ಥಳೀಯ ಸಮಸ್ಯೆಗೆ ನೀವೇ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಖರ್ಗೆ ಮಾತು ಮೀರಿಯೂ ಕೂಡ ಸಿಎಂ ಬದಲಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಸೊ ಹಾಗಾಗಿ ಡಿಸಿಎಂ ಡಿಕೆಶಿ ನಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಸಿಎಂ ಸ್ಥಾನ ಬದಲಾವಣೆ ಚರ್ಚೆಗೆ ವರಿಷ್ಠರು ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಯಾವುದೇ ಒಲವನ್ನ ತೋರಿಸ್ತಾ ಇಲ್ಲ. ಬದಲಾವಣೆ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅಥವಾ ಬದಲಾವಣೆ ಮಾಡೋದು ಇನ್ನಷ್ಟು ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳೋಣ ಅನ್ನುವಂತಹ ನಿಟ್ಟಿನಲ್ಲಿ ವರಿಷ್ಠರು ಇದ್ದಂತೆ ಕಾಣಿಸ್ತಾ ಇದೆ. ಸದ್ಯ ವಿಶೇಷ ಅಧಿವೇಶನ ಮನರೇಗಾ ಹೋರಾಟದತ್ತ ವರಿಷ್ಠರು ತಮ್ಮ ಗಮನವನ್ನ ಹರಿಸ್ತಾ ಇದ್ದಾರೆ. ಹೈಕಮಾಂಡ್ ನಡೆಗೆ ಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆ ತೀವ್ರ ನಿರಾಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸತತ 3 ದಿನದಿಂದಲೂ ಕೂಡ ದೆಹಲಿಯಲ್ಲೇ ಇದ್ರೂ ಕೂಡ ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶಗಳು ಚಾನ್ಸ್ಗಳು ಸಿಕ್ಕಿಲ್ಲ ಡಿಕೆ ಶಿವಕುಮಾರ್ಗೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು.